ಹಾಯ್ ಹಲೋ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರಕ್ಕೆ ಸ್ವಾಗತ ವಿದ್ಯಾರ್ಥಿಗಳೇ. ಜುಲೈ 4ರಂದು ಅಂದರೆ ನಾಳೆ ಇಡೀ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆಯನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಯಾಕೆ ಶಾಲೆ ಕಾಲೇಜುಗಳಿಗೆ ರಜೆಯನ್ನ ಕೊಡ್ತಾ ಇದ್ದಾರೆ, ಏನು ಸಮಾಚಾರ ಅಂತ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನೀವೇನಾದರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಮಿಸ್ ಮಾಡದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ನೀವು SSLC PUC ಅಥವಾ ಡಿಗ್ರಿ ಅಥವಾ ಯಾವುದೇ ಒಂದು ಕೋರ್ಸ್ನ ಓದ್ತಾ ಇದ್ರೆ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳ ಪಾಸಿಂಗ್ ಪ್ಯಾಕೇಜ್ಗಳು, ನೋಟ್ಸ್ಗಳು, ಫ್ರೀಯಾಗಿ PDF ಫೈಲ್ಗಳು ಸಿಗ್ತಾ ಹೋಗ್ತಾ ಇರ್ತವೆ. ಮಿಸ್ ಮಾಡದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಬೇಸಿಗೆ ರಜೆ ಮುಗಿದು ಶಾಲಾ ಕಾಲೇಜುಗಳು ಮತ್ತೆ ತರಗತಿಗಳನ್ನು ಪ್ರಾರಂಭಿಸಿವೆ. ಶಾಲೆಗಳು ಮತ್ತು ಇಂಟರ್ ಕಾಲೇಜುಗಳು ಕಳೆದ ತಿಂಗಳು ಪ್ರಾರಂಭ ಆಗಿರುವಂಥದ್ದು. ಎಂಜಿನಿಯರಿಂಗ್ ಆಗಿರ್ಬೋದು, ಪದವಿ ಮತ್ತು PG ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇದೆ. ಹೀಗಿರುವಂತಹ ಸಂದರ್ಭದಲ್ಲಿ ಸ್ಕೂಲ್ ಬಂದ್ ಅನ್ನುವಂತಹ ಏನಾದರೂ ಕೂಡ ನೀವು ಆಲೋಚಿಸ್ತಾ ಇದ್ರೆ ಅದಕ್ಕೆ ಉತ್ತರವನ್ನ ಈಗ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಹೊಸ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಓದೋದ್ರಲ್ಲಿ, ಅಧ್ಯಯನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜುಲೈ ತಿಂಗಳಲ್ಲಿ 6ರಿಂದ 7 ದಿನಗಳ ಕಾಲ ರಜೆ ಇರುತ್ತೆ. ಈ ರಜಾ ದಿನಗಳಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ವಿಶ್ರಾಂತಿಯನ್ನ ಪಡೆದಿರ್ತಾರೆ. ಆದರೂ ಮತ್ತೆ ರಜೆ ನೀಡಲಾಗ್ತಾ ಇದೆ. ಮಳೆ ಕಾರಣಕ್ಕೂ ಕೂಡ ರಜೆಗಳು ಸಿಗ್ತಾ ಇರೋದನ್ನ ನೀವು ನೋಡಬಹುದು. ವಿದ್ಯಾರ್ಥಿಗಳಿಗೆ ಇದೊಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ನೀಟ್ ಮತ್ತು ನೆಟ್ ಪರೀಕ್ಷೆಗಳು ಏನಿದೆ, ಪತ್ರಿಕೆ ಸೋರಿಕೆ ಕುರಿತು ಸಮಗ್ರ ತನಿಖೆಗೆ ಆಗ್ರಹಿಸಿ ವಿದ್ಯಾರ್ಥಿ ಸಂಘಟನೆಗಳು ಜುಲೈ 4ರಂದು ದೇಶದಾದ್ಯಂತ, ಅವರಿಗೆ ಕರ್ನಾಟಕ ಮಾತ್ರ ಅಲ್ಲ ವಿದ್ಯಾರ್ಥಿಗಳೇ, ದೇಶದಾದ್ಯಂತ ಜುಲೈ 4ರಂದು ಶಾಲಾ ಕಾಲೇಜುಗಳಿಗೆ ಬಂದ್ ಕರೆಯನ್ನ ನೀಡಿರುವಂಥದ್ದು. NTA ರದ್ದು ಹಾಗೂ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ SIF, AISF, PDSU ಜೊತೆಗೆ PDSO, NSUI ವಿದ್ಯಾರ್ಥಿ ಸಂಘಟನೆಗಳು ಒತ್ತಾಯವನ್ನ ಮಾಡಿರುವಂಥದ್ದು. ಕಳೆದ 5 ವರ್ಷಗಳಲ್ಲಿ 65 ಪೇಪರ್ ಸೋರಿಕೆ ಘಟನೆಗಳು ನಡೆದಿದ್ದು, ಈ ಬಗ್ಗೆ ಸಂಸತ್ತಿನಲ್ಲಿ ಚರ್ಚಿಸಿ ನ್ಯಾಯ ಕೊಡಿಸುವಂತೆ ಮೋದಿ ಅವರನ್ನ ಕೋರಿರುವಂಥದ್ದು. ಸೋರಿಕೆಯಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ, ಅನುಭವಿಸುವಂತಾಗಿದೆ ತೊಂದರೆಯನ್ನ ಅಂತ ಹೇಳಲಾಗ್ತಾ ಇದೆ. ಒನ್ ನೇಷನ್ ಒನ್ ಎಕ್ಸಾಮ್ ನೆಪದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅಪಾಯವನ್ನ ತಂದೊಡ್ಡಿದೆ ಎಂದು ವಿದ್ಯಾರ್ಥಿ ಸಂಘಟನೆಗಳ ಮುಖಂಡರು ಆರೋಪಿಸಿದ್ದಾರೆ. ಇಡೀ ಪರೀಕ್ಷಾ ವ್ಯವಸ್ಥೆಯೇ ಕುಸಿದಿದೆ ಅಂತಲೂ ಕೂಡ ಟೀಕೆ ಕೇಳಿ ಬರ್ತಾ ಇದೆ. ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳನ್ನು ನಡೆಸೋದಕ್ಕೆ NTA ವಿಫಲವಾಗಿದೆ ಅಂತ ಹೇಳಿ ಟೀಕಿಸಲಾಗಿದೆ. ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯ ಮೇಲಿನ ದಾಳಿಯನ್ನು ವಿರೋಧಿಸಿ SFI ಕೇಂದ್ರ ಕಾರ್ಯಕಾರಿ ಸಮಿತಿಯು ಜುಲೈ 4ರಂದು ಇಡೀ ರಾಷ್ಟ್ರವ್ಯಾಪ್ತಿ, ಇಡೀ ಭಾರತಾದ್ಯಂತ ಬಂದ್ಗೆ ಕರೆಯನ್ನ ನೀಡಿರುವಂಥದ್ದು. ವಿದ್ಯಾರ್ಥಿ ಸಂಘಟನೆಗಳ ಮುಖಂಡರು ವಿದ್ಯಾರ್ಥಿ ಲೋಕಂ ಬಂದ್ನಲ್ಲಿ ಭಾಗವಹಿಸಿ ತರಗತಿಗಳನ್ನು ಬಹಿಷ್ಕರಿಸಿ ರ್ಯಾಲಿ ಹಾಗೂ ಪ್ರತಿಭಟನೆಗಳನ್ನ ನಡೆಸುವಂತೆ ಈಗ ಆಲ್ರೆಡಿ ಕರೆಯನ್ನ ಕೊಟ್ಟಿರುವಂಥದ್ದು. 8 ಬೇಡಿಕೆಗಳ ಮೇಲೆ ಈ ಬಂದ್ ನಡೀತಾ ಇದೆ. NTA ಪದ್ಧತಿಯನ್ನು ರದ್ದುಗೊಳಿಸಬೇಕು ಮತ್ತು ನೀಟ್ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಇದಲ್ಲದೆ ವಿಶ್ವವಿದ್ಯಾನಿಲಯಗಳು, ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ PhD ಪ್ರವೇಶಕ್ಕಾಗಿ ಇತ್ತೀಚೆಗೆ ಅನುಮೋದಿಸಲಾದಂತಹ ಕಡ್ಡಾಯ ನೆಟ್ ಸ್ಕೋರ್ ವ್ಯವಸ್ಥೆಯನ್ನ ಹಿಂಪಡಿಬೇಕು ಅಂತ ಹೇಳಿ ವಿದ್ಯಾರ್ಥಿ ಸಂಘಟನೆಗಳು ಒತ್ತಾಯವನ್ನ ಮಾಡ್ತಾ ಇವೆ. ಸೊ ವಿದ್ಯಾರ್ಥಿಗಳೇ, ಜುಲೈ 4ರಂದು ದೇಶದಾದ್ಯಂತ ಬಂದನ್ನ ಮಾಡಲಾಗ್ತಾ ಇರುವಂತದ್ದು. ವಿದ್ಯಾರ್ಥಿ ಸಂಘಟನೆಗಳು ಸೇರ್ಕೊಂಡು ಬಂದನ್ನ ಮಾಡ್ತಾ ಇವೆ. ಈ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹೆಚ್ಚಿನ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ ಚಾನಲ್. ಇದು ಕಲಿಕೆಯ ಸಾಗರ. ನಮಸ್ಕಾರ.